ನಾಡಿನೊಳಗೆ ಯಾವುದೇ ವ್ಯಕ್ತಿ ಎಷ್ಟೇ ಶ್ರೀಮಂತ ಇರ್ಲಿ, ರಾಜಕಾರಣಿ ಇರ್ಲಿ, ಅಧಿಕಾರಿ ಇರ್ಲಿ, ಒಂದ ಮಾತು ಮಾತಾಡ್ರ ನೀ ನಿಂತ ಜಾಗದಾಗ ನಿನ್ನ ಕಟ್ಟಿ ಗೇರಾವ್ ಹಾಕಿ ಮನೆಗೆ ಬರ್ಲಾರ್ದಂಗ್ ಮಾಡೋ ತಾಕತ್ ರೈತ ಸಂಘಕ್ಕದ. ಗುರ್ಲಾಪುರ ರೈತರ ಬಗ್ಗೆ ಅಸಡ್ಡೆಯಿಂದ ಮಾತನಾಡಬೇಡ. 31 ಜಿಲ್ಲೆಯಿಂದ ಇಡೀ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆ, ಜಾತಿ ಧರ್ಮ ಏನಿತ್ತಲ್ಲ ಅದೆಲ್ಲ ದೂರ ಸರಿಸಿ 1987 ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಏನು ಹುಟ್ಟು ಹಾಕಿದ್ರಲ್ಲ ಅದಕ್ಕೆ ಹೋಗಿತ್ತು. ಗುರ್ಲಾಪುರದೊಳಗೆ ಕ್ರಾಂತಿ ಎದ್ದದ. ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳ ಬುಡ ಬೆದರ್ಲಿಕ್ಕತ್ತದ. ನೀವು ಮೇಲುಕೋಟೆಯಿಂದ ಬಂದಿರಿ, ಕೆಟಿ ಗಂಗಾಧರ್ ಸರ್ ಬಂದಾರ, ಚುಕ್ಕಿ ನಂಜುಂಡಸ್ವಾಮಿ ತಾಯಿಯವರು ಬಂದಾರ. ಈ ಜಿಲ್ಲಾ ಸಚಿವಕ್ಕೆ ಬರ್ಲಿಕ್ಕೆ ಭಯ ಬರ್ಲಿಕ್ಕೆ ಎಂತ ವೇದಿಕೆ ಸರ್. 10,000 2,000 ಕೂಡಿ 2 ದಿನ 3 ದಿನಕ್ಕೆ ಹೋಗ್ತಾರಂತ ತಿಳ್ಕೊಂಡಿದ್ರು. 9 ದಿನ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ. ಇನ್ನೊಂದು 1 ದಿನ ಮುಂದುವರಿತು ಅಂದ್ರ ಇದು 10 ಲಕ್ಷ ಆಗ್ತದೆ. ನಾವು ಮಾಜಿ ಆಗ್ತೀವಿ, ಹಾಲಿ ಅನ್ನೋ ಶಬ್ದ ಅಳಗ್ತದ ಅಂತ ಭಯ ಹುಟ್ಟಿ ವೇದಿಕೆಗೆ ಬರ್ಲಿಕ್ಕೆ ಭಯ ಪಡ್ಲಿಕ್ಕತ್ತ. ಇದು ಟವಲಿನ ತಾಕತ್ತು. ಇದು ಟವಲ್ ತಾಕತ್ತು. ನಮಗ ಬೆಲೆ ಇಲ್ಲಿ ಕೇಳ್ರಿ ಒಂದ್ ಸೆಕೆಂಡ್. ಹೇ ತಮ್ಮ ಶಾಂತಿರು ಹಸಿವಾಗ್ಯದ ಅಜ್ಜ, ಹಸಿವಾಗ್ಯದ ಇಲ್ಲ. ನಮ್ 224 MLAಗಳದಾರ. ಅವ್ರೇನ್ ಹೇಳ್ತಾರ, 200 ರೂಪಾಯಿ ಕೊಡ್ಲಿಕ್ಕೆ ಹಿಂದು ಮುಂದೆ ಮಾಡ್ಲಿಕ್ಕತ್ತಾರ. ಇವರು ಪಗಾರ ಘೋಷಣೆ ಮಾಡ್ಕೊಂತಾರ ಹೆಚ್ಚಿಗೆ. ಅವ್ರಿಗೆಲ್ಲ ಏನ್ ಕೊಡಾಕತ್ತೀವಿ ಅಂದ್ರ ಎಲ್ಲ ಪಗಾರ ಹೆಚ್ಚು ಮಾಡ್ಕೊಳಕತ್ತಾರ. ಏನ್ ಬೇಕಾದ ಅನುದಾನ ಕೊಡ್ತಾರ, ಸಬ್ಸಿಡಿ ಕೊಡ್ತಾರ, ಬೆಂಬಲ ಬೆಲೆ ಏನ್ ಬೇಕಾದ್ರೂ ಕೊಡ್ತಾರ. 9 ದಿನಗಳಿಂದ ಗುರ್ಲಾಪುರ ಕ್ಲಾಸ್ ಒಳಗೆ ಕುಂತಂತ ಕ್ರಾಂತಿ ಯಾಕೆ 2 ದಿನ ಸಮಯ ಕೊಟ್ಟಿವಿ ಅಂತಂದ್ರ ಸಿದ್ದರಾಮಯ್ಯನವ್ರ ವಿನಂತಿ ಮೇರೆಗೆ ಶಿವಾನಂದ ಪಾಟೀಲ್ ಬಂದು ಕಾಲಿಗೆ ಬಿದ್ದು, ನಿಮ್ಮೆಲ್ಲರ ಕಾಲಿಗೆ ಬಿದ್ದು ವಿನಂತಿ ಮಾಡ್ಕೊಂಡಾಗ 2 ದಿನ ಅವಕಾಶ ಕೊಟ್ಟೇವೆ. ಎಲ್ಲೂ ಕೂಡ ರಸ್ತೆ ಬಂದ್ ಮಾಡಂತ ಯಾವಾಗೂ ಹೇಳಿಲ್ಲ.
ಒಂದೇ ಕರೆ ಕಟ್ಟುವ ರಾಜ್ಯದೊಳಗೆ ಇಡೀ ಸಂಘಟನೆ ಏನಿತ್ತಲ್ಲ ಹೋರಾಟವನ್ನ ರಸ್ತೆಗೆ ಊದಿ ಹಿಂತಡೆದಾಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ಹೋರಾಟ ವೇದಿಕೆಯನ್ನ ಕಡೆಗಣಿಸಬೇಡ್ರಿ. ಶಿವಾನಂದ ಪಾಟೀಲ್ರ ಮಾತು ಕೊಟ್ಟು ಹೋಗಿರಿ, ಅದರಂಗ ನಡ್ಕೋರಿ. ಒಂದು ವಿನಂತಿ ಅಂದ್ರ ಯಾವ ಎಂಎಲ್ಎನೂ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ, ಯಾವ ರಾಜಕಾರಣಿ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ. ಬಂದ್ ಮಾಡುವ ತಾಕತ್ತು ಗುರ್ಲಾಪುರದೊಳಗೆ ತಯಾರಾಗ್ಯದ. ಆ ಅವಕಾಶಕ್ಕೆ ದಾರಿ ಮಾಡಿ ಕೊಡ್ಬೇಡ್ರಿ. ನಾವು ಬಂದಿದ್ದು 3200, ಕೇಳಿದ್ದು 3500. 100 ರೂಪಾಯಿ 10 ರೂಪಾಯಿ ಕೊಡಕ್ಕಾಗೋದಿಲ್ರಿ. ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಮಾಲಕರು ಇವರೆಲ್ಲ. ನೀ ಬಂದ್ ಮಾಡೋದೇನೋ 20 ಜನ ಸರ್ಕಾರ ಆದೇಶ ಇದ್ರು ನಾವು ಬಂದ್ ಮಾಡಿ ತೋರಿಸಿದ್ವು. ನಿನ್ನೇನ್ ತಾಕತ್ತದ? ಇನ್ನೊಂದು 20 ಜನ ಬಂದ್ ಮಾಡ್ರಿ, ಎಲ್ಲ ಮಹಾರಾಷ್ಟ್ರ ಕಬಾಬ್ ಕಳಿಸಿದ್ರೆ ಕೆಬ್ಬನ್ ಜಂಗ್ ಹಚ್ಕೊಳ್ಳೋದ ನಾವೆಲ್ಲ. ಇದು ಹೋರಾಟ ಸುಟ್ಕೇಸದಲ್ಲ, ಇದು ನಂಜುಂಡ ಸ್ವಾಮಿ ಅವ್ರ ಹೋರಾಟ ಐತಂತ ಗೊತ್ತಾಗಿ ಒಬ್ಬರಿಗೂ ಒಬ್ಬರಿಗೂ ಫೋನ್ ಹಚ್ಚಂಗಿಲ್ರಿ. 1 ಲಕ್ಷ ಜನ ಕುಂತಿರ್ತದ, 1 ಲಕ್ಷ ಜನ ಊಟ ಮಾಡ್ತಿರ್ತದ, 50,000 ಜನ ಹೈವೇ ಮನೆಗೆ ಇರ್ತದ. ಇಂಥ ಸಂಘಟನೆ ರಾಜ್ಯದೊಳಗೆ ಜಾಗೃತಿ ಆಗ್ಯದ. ಅದಕ್ಕೆ ಶಿವಾನಂದ ಮಹಾಸ್ವಾಮಿಗಳಿಗೆ ನಮ್ಮ ಜೊತೆ ಬೆತ್ತ ಹಿಡ್ಕೊಂಡು ನಿಂದಿರ್ತೀನಿ. ರಾಜಕಾರಿಗಳಿಗೆ ಗಟ್ಟಿ ಧ್ವನಿಯ ಚಾಟಿ ಏಟನ್ನ ಬೀಸಿರ್ತಕ್ಕಂಥ ಪರಂ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಭಕ್ತಿಯ ಧನ್ಯವಾದಗಳನ್ನು ಸಲ್ಲಿಸ್ರಿ. ಇವತ್ತ ಸರ್ಕಾರ 3250, ಸಿದ್ದರಾಮಯ್ಯನವರು ನಿಮಗೆ 50 ರೂಪಾಯಿ ಹಾಕಿ ಕೊಡ್ತಾನಂದ. 3300 ರೂಪಾಯಿ ಇದು ನಿಮ್ಗೆ ಗೆಲುವದ. ಇದನ್ನ ಏನ್ ಮಾಡಕತ್ತಿದ್ರೆ ಇವತ್ತು ರಾತ್ರಿ, ನಾಳೆ ಕಬ್ಬು ಕಡೆ ಹೊರದೀವಿ. We'll be right back.